ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಈಗ ನಮ್ಮ ಹಿಂದಿನ ಎಪಿಸೋಡದಲ್ಲ 40,000 ಅಲ್ಲ 81,000ವರೆಗೆ 1 ಎಕರೆಗೆ ಸಾಲ ಕೊಡಬೇಕು ಅನ್ನುವಂಥ ಒಂದು ಸಜೆಷನನ್ನು ಯಾವ ರೀತಿಯಾಗಿ ನಮ್ಮ ಅಪೆಕ್ಸ್ ಬ್ಯಾಂಕ್ ಕೊಟ್ಟದು ಅನ್ನೋದನ್ನು ನಮ್ಮ ಗುಂಡಣ್ಣ ಕಮತಿಯವರು ತಿಳಿಸಿದ್ದಾರೆ ನಿಮಗೆ. ಅದಕ್ಕೆ ಟೆಕ್ನಿಕಲ್ ಕಮಿಟಿ ಯಾವ ರೀತಿಯಾಗಿ ಕೊಟ್ಟದು ಅಂತೇಳಿ ಅದರ ಮುಂದುವರಿಕೆಯಾಗಿ ಒಂದಿಷ್ಟು ಈಗ ಒಂದಿಷ್ಟು ನೇರವಾಗಿ ನಮ್ಮ ಜೊಲ್ಲೆಯವರು 40,000 ಅಂತ ಹೇಳಿದ್ದೆ ಚರ್ಚೆ ಆಗಿದೆ. ಆದರೂ ಒಂದು ಮಾತು ನಿಮಗೆ, ಇದು ನೀವು ಹೇಳಿದ ಪ್ರಕಾರ 81,000 ಕೊಡಬೇಕು ಅನ್ನುವಂಥದ್ದು ಅಲ್ಲಿ ಉತ್ತರದ. ಈಗ ನಾವು ಇದಕ್ಕೆ ಕೇಳುವಂಥದ್ದು ಆಯಿತು, ಇದಂತೆ ಆಯಿತು, ಇನ್ನು ಯಾವ ರೀತಿಯಾಗಿ ಅದಕ್ಕೆ ಸ್ಪಂದಿಸ್ತಾರೆ ಡಿ ಸಿ ಸಿ ಬ್ಯಾಂಕ್ದವರು, ಎಷ್ಟು ಕೊಡ್ತಾರೆ, ಏನು ಮಾಡ್ತಾರೆ, ಮುಂದಿನದಲ್ಲಿ ನೋಡೋಣ ಅದನ್ನು. ಯಾಕಂದ್ರೆ ಅದು ಆಗಲಿಲ್ಲಪ್ಪ ಅಂದ್ರೆ ನೀವು ಈಗಾಗಲೇ ಪೇ ಎಲ್ ಹೋಗ್ತೀನಿ ಅನ್ನೋ ಮಾತು ಮಾತಾಡಿದ್ರೆ ಹೋಗ್ತಾ ಇರಿದ್ರೆ. ಇನ್ನು ನಾವಿಲ್ಲಿ ಕೇಳೋದು, ಈಗ ಇವರು ವಾಣಿಜ್ಯ ಪರ್ಪಸು ಯಾರು ಪ್ರೈವೇಟ್ದವರಿಗೋ ಮತ್ತೆ ಯಾರಿಗೂ ಲೋನ್ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ಕೃಷಿಗೆ ಸಂಬಂಧಿಸಿದಂತಹ ಬ್ಯಾಂಕ್. ನೀವು ಕೃಷಿಗೆ ಡೈರೆಕ್ಟ್ ಕೊಡಲಿಕ್ಕಾಗಲ್ಲ ಅಂದರೆ ಕೃಷಿಯೇತರ ಅಂದರೆ ಕೃಷಿ ಆಧಾರಿತ ಉದ್ಯಮಿಗಳಿಗೆ ಯಾಕೆ ಇವ್ರು ಲೋನ್ ಕೊಡಬಾರ್ದು? ಯಾವುದೋ ಒಂದು ಶುಗರ್ ಫ್ಯಾಕ್ಟ್ರಿ ಕೊಡೋದು, ಖಾಸಗಿದ್ದವಂಗೆ ದಿವಾಳಿ ಕೂಡ ರಿಟರ್ನ್ ಅಪ್ ಮಾಡ್ಕೊಳ್ಳೋದು, ಹಳಿ ಸಾಲ ಮುಟ್ಟಿಸೋದ್ರಾಗ ಹೊಸ ಸಾಲ ಕೊಟ್ಟು ಮತ್ತೆ ಮುಟ್ಸೋಕೆ ಹಚ್ಚೋದು, ಇಂಥವ್ರು ರಗಡ ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಈ ರೀತಿ ಓಪನಾಗಿ ಎಲ್ಲರೂ ಚರ್ಚೆ ಮಾಡೋದು. ಜಯಶ್ವರ್ ಶೆಟ್ಟಿ ಕೊಟ್ಟಿದ್ದ ಅದು ಯಾರ್ದೋ ಭೂಮಿ ಎಲ್ಲ ಒಂದು ಜಾತ್ರೆ ಅಂದಂಗೆ ಅಲ್ಲಿ ಮತ್ತು ಮನುಷ್ಯ ಬಾರು ಕಟ್ಕೊಂಡದಲ್ಲ ಮನುಷ್ಯ, ಅದನ್ನು ಗಂಟು ಮಾಡ್ಕೊಳ್ಳಿಕ್ಕೆ ಎತ್ತಿದ್ದಾನೆ. ಇದೆಲ್ಲ ಈಗ ನೀವು ನಮ್ಮ ಬಾಪುಗೌಡರ ಚಾನಲ್ದಲ್ಲಿ ಅದನ್ನು ನೀವು ಅದನ್ನು ಡಿಸ್ಕ್ರೈಬ್ ಮಾಡಿದ್ರೆ ನಾವು ಹೇಳೋವಂಥದ್ದು ಏನಪ್ಪ ಅಂದ್ರೆ, ಇಂಥ ಯಾವುದಕ್ಕೂ ಕೊಡೋಕ್ಕಿಂತಲೂ ಪಾಪಿ ನಮ್ಮ ನಿರುದ್ಯೋಗಿಗಳದ ರೈತರ ಕಲಿತಂಥವ್ರು ಇದ್ದಾರೆ, ಅನೇಕ ಅಗ್ರಿಕಲ್ಚರ್ ಸೈನ್ಸ್ ಮಾಡಿದಂಥವ್ರು ಇದ್ದಾರೆ, BSc ಆಗಿರೋ MS ಆಗಿರೋ ಮತ್ತೆ ಹುಡುಗರು ಇದ್ದಾರೆ. ಅವ್ರಿಗೆ ಕೃಷಿ ಆಧಾರಿತ ಉದ್ಯೋಗಗಳಿಗೆ ಸಾಲ ಯಾಕೆ ಕೊಡಬಾರ್ದಪ್ಪ ಇವರು? ಅಂಥ ಯೋಜನೆಗಳನ್ನು ಯಾಕೆ ಹಾಕೋಬಾರ್ದು? ನಮ್ಮ ಜೊಲ್ಲೆಯವ್ರಿಗೆ ಹೊಸ ಒಂದು ಅವ್ರಿಗೆ ಲಾಭವೂ ಆಗ್ತದೆ, ಅವ್ರಿಗೊಂದು ಸಮ್ ಪರ್ಸೆಂಟೇಜ್ ಇಂಟ್ರೆಸ್ಟು ಬರ್ತದೆ ಅವ್ರಿಗೆ, ಮತ್ತು ಉದ್ಯಮಗಳು ಬೆಳಿತಾವೆ. ನಮ್ಮ ದೇಶದೊಳಗೆ ಇವತ್ತು ಉದ್ಯಮಗಳೆಲ್ಲ ದಿವಾಳಿ ಹೋಗಿಬಿಟ್ಟಿದ್ದಾವೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಯಿತು, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಆಯಿತು. ಈಗ ಎಣ್ಣೆ ಅದಪ್ಪ, ಗಾಂಧಿನ ಆಯಿತು, ಎಲ್ಲೂ ತರಿಸ್ತಾ ಇದ್ದೀವಿ. ಇವತ್ತು ಯಾವುದೋ ದೇಶ ತರಿಸ್ತಾ ಇದ್ವಿ, ಎಲ್ಲ ಲಾಸ್ ಆಗಿದ್ವಿ ನಾವು. ಎಣ್ಣಿಲ್ಲ, ಬಟ್ಟೆ ಸಹಿತ ಹೊರಗಿನ ತರಿಸ್ತಾ ಇದ್ದೀವಿ. ಹತ್ತಿ, ಎಣ್ಣೆ, ನಮ್ಮ ಗಾಂಧೀಜಿಯವ್ರು ಹೇಳ್ತಾ ಇದ್ದು ಅದನ್ನು, ನೀವು ಎಣ್ಣೆ, ಹತ್ತಿ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಉಪ್ಪ ಇನ್ನೊಬ್ರಿಗೆ ಕೊಡಕ್ಕೆ ಹೋಗ್ಬೇಡ್ರಿ ಅಂತೇಳಿ. ಯಾಕಂದ್ರೆ ನಾವು ಬದುಕಿಸೋ ಆಧಾರಗಳು ಅದ್ರ ಆಧಾರ ಮೇಲೆ ನಮ್ಮ ನೇಕಾರಿಗೆ ಹಾಳಾಗಿ ಹೋಗ್ತೀವಿ, ಮತ್ತೊಂದು ಹಾಳಾಗಿ ಹೋದ್ವಿ ಎಲ್ಲನೂ. ಈ ಕೃಷಿ ಆಧಾರಿತ ಉದ್ಯಮಿಗಳಿಗೆ ನಮ್ಮ DCC ಬ್ಯಾಂಕ್ ಸಾಲ ಕೊಟ್ಟು ಅವ್ರನ್ನೂ ಬೆಳೆದಂಗೆ ಆಗ್ತದೆ, ತಮಗೂ ಲಾಭದ್ದು ಆಗ್ತದೆ. ಯಾಕೆ ಅದು ಚಿಂತನೆ ಮಾಡಬಾರ್ದು? ಜೋತಾರವರ ಈ ವಿಚಾರವಾಗಿ ಭಾಳಷ್ಟು ಮಾತಾಡ್ಬೋದು, ಕಡಿಮೆ, ಎಷ್ಟು ಮಾತಾಡಿದ್ರು ಕಡಿಮೆ. ಹೌದು. ಯಾಕೆ ಹೇಳ್ತೀನಿ ನಿಮಗೆ, ಇವತ್ತು ನಮ್ಮ ದೇಶ ಕೃಷಿ ಆಧಾರಿತ ದೇಶ. ಕೃಷಿನ ಯಾಕಂದ್ರೆ ನಾವು ಇಂದ ಬದುಕಾಕು ಕೃಷಿನ ಕಾರಣ. ಇವ್ರು ಲಾಭ ಮಾಡ್ಕೋತೀವತ್ತಂದು ಏನೇನು ಮಾಡಿ ರೊಕ್ಕ ತಿನ್ನಕ್ ಬರೋದಿಲ್ಲ, ಅನ್ನನ ತಿನ್ಬೇಕು ಇವ್ರು. ಕೃಷಿಯಿಂದ ಅನ್ನ ತಿನ್ಬೇಕು. ಮತ್ತು ನಾವು ಕೃಷಿಯೊಳಗೆ ಎಲ್ಲಿ ನಾವು ಫೇಲ್ ಆಗಾಕತ್ತೀವಿ ಅಂದ್ರೆ ರಾಸಾಯನಿಕ ಗೊಬ್ಬರಗಳ ಉಪಯೋಗ, ಆಮೇಲೆ ಹೆಚ್ಚಿನ ನೀರಿನ ಬಳಕೆ, ಅಜ್ಞಾನದ ಅಂಧಕಾರ ನಮ್ಮನ್ನು ಹಾಳು ಮಾಡಕತ್ತೈತಿ. ಅದಕ್ಕೆ DCC ಬ್ಯಾಂಕ್ ಅನ್ನೋದೇನೈತಲ್ಲ, ಇದು ಕೃಷಿಗೆ ಪೂರಕವಾಗಿರುವಂಥ ಒಂದು ಸಂಸ್ಥೆ ಇದೆ. ಹೌದು. ಕೃಷಿಕರನ್ನು ಉಳಿಸಿ ಬೆಳೆಸಬೇಕಾದಂಥ ಒಂದು ಸಂಸ್ಥೆ ಇದೆ. ಹೌದು. ಕೃಷಿಕರನ್ನು ಉಳಿಸಿ ಬೆಳೆಸಬೇಕಾದಂಥ ಒಂದು ಸಂಸ್ಥೆ. ಕೃಷಿಕ ಬೆಳೆದಂದ್ರೆ ಈ ದೇಶ ಉಳಿತೈತಿ. ಆದ್ರೆ ಇಂದು ಇವ್ರು ಮಾಡಾಕತ್ತದ್ದು ಏನು? ಇವ್ರು ಮಾಡಾಕತ್ತದ್ದೇನು? ಕೃಷಿ ಸಾಲ ಕೊಡ್ರಂದ್ರೆ ಇದೊಂದು ಏನೋ ಹೊರಗೆ ಬಿದ್ದದ, ಹಾನಿ ಆಕೈತೆ. ಇದೊಂದು ಏನೋ ಜಯಶ್ವರ್ ಶೆಟ್ಟಿ ಹೊರಗೆ ಬಿದ್ದದ, ಇನ್ನೂ ಎಷ್ಟು ಅದಾವ ಗೊತ್ತಿಲ್ಲ ಒಳಗೆ. ಎಷ್ಟು ಜಯಸಿಂಗ್ ಶೆಟ್ಟಿಗಳದಾರ ಏನ್ರಿ? ಈಗ ನಾ ಏನು ಅನ್ನತ್ತೇನ್ರಿ ಜೋತಾರವ್ರ, ಕೃಷಿ ಆಧಾರಿತ ನೀವು ಸಾಲ ಕೊಟ್ರೆ, ಕೃಷಿಗೆ ಅಂತ ಸಾಲ ಕೊಟ್ರೆ ನಿಮ್ಮ ಬ್ಯಾಂಕ್ ಲಾಸ್ ಆಕತಿ. ಆದ್ರೆ ಕೃಷಿಯೇತರ ಸಾಲ ಕೊಟ್ರೆ ಲಾಭ ಆಕತಿ. ನಿಮ್ಮ ಉದ್ದೇಶ ಹೌದು, ಅದೈತಲ್ಲಿ ನಿಮ್ಮ ಉದ್ದೇಶ ಅದಲ್ಲ. ಕಮರ್ಷಿಯಲ್ ಪರ್ಪಸ್. ಕೃಷಿ ಕೊಟ್ರೆ ಲಾಸ್ ಆಕತಿ, ಕೃಷಿಯೇತರ ಕೊಟ್ರೆ ಲಾಭ ಆಕತಿ. ಅದು ಕೃಷಿಯೇತರ ಚಟುವಟಿಕೆಗಳು ಕೊಡ್ರಲ್ಲ, ನೀವು ವರ್ಮಿ ಕಾಂಪೋಸ್ಟ್ ಯೂನಿಟ್ ತಗೊಳ್ರಿ, ಆರ್ಗ್ಯಾನಿಕ್ ಮೆನ್ಯೂರ್ ತಯಾರು ಮಾಡಿದಂಗೆ ಆಕತಿ. ಹತ್ತಿ ಮಿಲ್ಗಳು ಹಾಕಕ್ಕೆ ಕೊಡ್ರಿ, ನಮ್ಮ ಬೆಳೆ ಬೆಳೆದಂಗೆ ಆಕತಿ. ನಮ್ಮ ಸ್ವಂತ ಉತ್ಪನ್ನ ನಾವು ತೊಗೊಂಡಂಗೆ ಹಾಕೀವಿ. ಗಾಣದ ಎಣ್ಣೆ ಅಥವಾ ಎಣ್ಣೆ ಕಾಳುಗಳನ್ನು ಅಭಿವೃದ್ಧಿ ಮಾಡಕ್ಕೆ ಕೊಡ್ರಿ. ಬಹುತೇಕ ನನಗನ್ಸತಿ ಜೊಲ್ಲೆ ಅವರು ಈ ಎಣ್ಣೆ ಬೆಳೆಗಾರ ಸಹಕಾರ ಸಂಘದ ಮೆಂಬರು ಅದಾರ. ಅವರು ಕರ್ನಾಟಕ ರಾಜ್ಯ ಎಣ್ಣೆ ಬೆಳೆಗಾರ ಸಹಕಾರ ಸಂಘದ ಮೆಂಬರ್ ಅದಾರ. ನೀವು ಅಲ್ಲಿ ಏನು ಮಾಡಾಕತ್ತೀರಿ?
ಎಣ್ಣೆ ಬೆಳೆಗಾರ ಸಂಘದೊಳಗೆ ಇದ್ಕೊಂಡು ನೀವೇನು ಮಾಡತ್ತೀರಿ? ಎಣ್ಣೆ ಬೆಳೆಯಕ್ಕೆ ಯಾಕೆ ಉತ್ತೇಜನ ಕೊಡ್ತಾ ಇಲ್ಲ? ಹೌದು. ಇವತ್ತು ನಾವು ಪರದೇಶದಿಂದ ಯಾಕೆ ನಾವು ಸಾಲ ತಗೋಬೇಕಾಗತ್ತತಿ? ಪರದೇಶ ಎಣ್ಣೆ ತರಿಸ್ತಾ ಇದ್ದೀವಿ. ಯಾಕೆ ತರಿಸ್ಬೇಕಾಗೈತಿ? ನಾವು ಯಾವುದೋ ಉಕ್ರೇನದಾಗ ಯುದ್ಧ ನಡೆದ ಅಲ್ಲಿ ಎಣ್ಣೆ ತರಿಸ್ತಾ ಇದ್ದೀವಿ. ತಿನ್ನಾಕತ್ತೀವಿ, ಹೊಲಸ ಎಣ್ಣೆ ತಿನ್ನಾಕತ್ತೀವಿ ನಾವು. ನೀವೇನ್ ಮಾಡಕತ್ತೀರಿ? ಇಲ್ಲಿ ಕುಸುಬಿ ಅದ, ಇಲ್ಲಿ ಸೂರ್ಯಪಾನ, ಶೇಂಗಾ ಅದ, ಎಲ್ಲ ಸಂಪನ್ಮೂಲ ಐತಿ. ಅಲ್ಲಿ ಹಳ್ಳಿಯಾಗ ನೀವು ಒಂದು ಕಾರ್ಖಾನೆ ಮಾಡಿ ಕೊಟ್ರಪ್ಪ, ಪ್ರತಿಯೊಂದು ಹಳ್ಳಿಗೆ ಒಂದು ಎಣ್ಣೆ. ಇವತ್ತ ನಾವು ಎಣ್ಣೆ ಕಾಳುಗಳನ್ನ ಬೆಳಿಬೇಕಾದ್ರೆ, ಈ ಫಾರ್ ಎಕ್ಸಾಂಪಲ್ ಶೇಂಗಾ ಬೆಳೀರಿ, ಸೂರ್ಯಪಾನ ಬೆಳೀರಿ, ಸೋಯಾಬೀನ್ ಬೆಳೀರಿ, ಇವಕ್ಕೆ ನಮ್ಮ ರೈತರು ಯಾಕೆ ಹಿಂದೇಟು ಹಾಕಾಕತ್ತಾರ ಅಂದ್ರೆ ಸರಿಯಾದ ರೇಟ್ ಸಿಗ್ತಾ ಇಲ್ಲ ಅಂತ. ಹೌದು. ಯಾಕೆ ರೇಟ್ ಸಿಗ್ತಾ ಇಲ್ಲ? ಅದನ್ನು ಖರೀದಿ ಮಾಡುವಂಥ ಕೇಂದ್ರಗಳಾಗಲಿ, ಅದನ್ನು ಉಪಯೋಗ ಮಾಡಿಕೊಂಡು ಉತ್ಪನ್ನಗಳನ್ನು ತೆಗೆಯುವಂಥ ಕಾರ್ಖಾನೆಗಳಾಗಲಿ ನಮ್ಮಲ್ಲಿ ಇಲ್ಲ. ನೀವು ಮಾಡ್ರಿ ಅದನ್ನು. ನೀವು ಎಣ್ಣೆ ಬೆಳೆಗಾರರ ಸಹಕಾರ ಸಂಘದ ಮೆಂಬರ್ ಓದಿರಿ, ಅದರೊಳಗೆ ಅಧಿಕಾರ ರುಚಿ ಉಂಡು ಬಂದವ್ರು ಇದ್ರಿ, ನನಗೆ ಗೊತ್ತೈತಿ. ಅದನ್ನು ಮಾಡ್ರಿ, ನೀವು ನೋಡೋಣ. ಪ್ರತಿ ಹಳ್ಳಿಗೆ ಮಾಡ್ರಿ, ಮಿನಿ ಮಿಲ್ಗಳು ಮಾಡ್ರಿ. ಹೌದು. ಇವತ್ತು ಶೇಂಗಾ ಬೆಳಿಪ ಒಂದು ಊರಾಗ, ನನಗೆ ಗೊತ್ತಿದ್ದದ್ದ ಕಡಿಮೆ ಶಿವಾಪುರ ಅದವ್ರಿ, ಫಸ್ಟ್ ಕ್ಲಾಸ್ ಶೇಂಗಾ ಬೆಳೆಯುವಂಥ ಏರಿಯಾ ಇತ್ತದ. ಹೌದು. ಅಲ್ಲಿ ಶೇಂಗಾ ಬೆಳೆಗೆ ರೇಟ್ ಇಲ್ಲದಕ್ಕೆ ಶೇಂಗಾ ಬೆಳೆದು ಬಿಟ್ಬಿಟ್ರೆ. ಹೌದು. ಮಾನ್ಯ ಒಂದು ಎಲ್ಲ ನೋಡಿದ್ದು ನಾನು, 200 ರೂಪಾಯಿ ಕಿಲೋ ಶೇಂಗಾ ಕಾಳು ಹಾಕವ. ಹೌದು. ಯಾಕೆ ಬೆಳೆದಿಲ್ಲ? ಅದಕ್ಕೆ ನೀವು ಸ್ಕೋಪ್ ಕೊಡೋದಿಲ್ಲ. ಹೌದು. ಮಾಡ್ರಿ ಅದನ್ನು. ರೈತರು ಬೆಳೆದಂಥ ಎಣ್ಣೆ ಕಾಳು ಆಗಲಿ ಅಥವಾ ಇನ್ನಿತರ ಜೋಳ, ಗೋಧಿ ಇಂಥವನ್ನೆಲ್ಲ ಯೋಗ್ಯ ಬೆಲೆ ಸಿಗುವಂಗೆ ಮಾರ್ಕೆಟಿಂಗ್ ಕ್ರಿಯೇಟ್ ಮಾಡಿಕೊಡ್ರಿ ನೀವು. ಅದಕ್ಕೆ ನೀವೇನು ಮಾಡ್ರಿ ಅಂದ್ರೆ, ಗ್ರಾಮೀಣ ಭಂಡಾರ ಯೋಜನೆ ಅಂತ ಐತಿ, ಅದು APMC ಥ್ರೂ ಮಾಡ್ಬೇಕಂತ ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರದವ್ರು ನಿಯಮ ಮಾಡ್ಯಾರ. ತಗೊಂಬರ್ರಿ, ಅಭ್ಯಾಸ ಮಾಡ್ರಿ ಅದನ್ನ. ಪ್ರತಿ ಗ್ರಾಮೀಣ ಪ್ರದೇಶದೊಳಗೆ ಗೋಡೌನ್ಗಳು ಮಾಡ್ರಿ. ಹೌದು. ರೈತರು ಉದ್ದಾರ ಆಕಾರ. ಕೃಷಿಯೇತರಲ್ಲ. ಹೌದು. ಕೃಷಿ ಅಲ್ಲ, ಕೃಷಿಯೇತರ ಅದ. ಅದನ್ನ ಮಾಡ್ರಿ, ರೈತರು ಉಳಿಸ್ರಿ, ನಿಮ್ಮ ಬ್ಯಾಂಕು ಬೆಳೆಸ್ರಿ. ಬಡ್ಡಿ ಬಂದ ಬರ್ತದಲ್ಲ, ವಾಣಿಜ್ಯ ಪರ್ಪಸ್ ಯೂಸ್ ಆಗ್ತಿರ್ತದ. ರೈತರು ಉಳಿಸ್ರಿ. ನಿಮಗೇನು ಬೇಕಾಗೈತಪ್ಪ ಅಂದ್ರೆ, ಈಗ ಸೆರೆ ಕುಡ್ದಂಗೆ ಐತಿ, ಸೆರೆ ಕುಡಿತೊಳಗೆ ಕಿಕ್ ಆಗ್ಬೇಕದ, ನೀನು ನೋಡ್ತಾನೆ ಅನ್ನೋಂಗೆ ಆಗ್ಬೇಕ. ಅದು ಬೇಕಾಗೈತಿ ನಿಮ್ಗೆ, ಅಂತ ಉದ್ಯೋಗ ಕೊಡಾಕತ್ತೀರಿ. ಅದನ್ನು ಮಾಡಬೇಡ್ರಿ. ಇವತ್ತು ಲೇಟ್ ಆಗ್ಬೋದು. ಎಣ್ಣೆ ಕಾಳು ಯೋಜನೆ ಹಾಕೊಳ್ರಿ, ಅಥವಾ ಬೇರೆ ದ್ವಿದಳ ಧಾನ್ಯಗಳ ಯೋಜನೆ ಹಾಕೊಡ್ರಿ. ಇದರಿಂದ ರಿಸಲ್ಟ್ ನಿಮಗೆ ಲೇಟ್ ಆಗ್ಬೋದು, ಬಟ್ ಶಾಶ್ವತ ಇದೆ. ಇದರಿಂದ ಗ್ರಾಮೀಣ ಪ್ರದೇಶದೊಳಗಿರುವಂಥ ನಿರುದ್ಯೋಗಿಗಳಿಗೆ ಉದ್ಯೋಗ ಸೃಷ್ಟಿ ಮಾಡಿದಂಗೆ ಆಗ್ತದೆ. ನಮ್ಮಲ್ಲಿ ಯಾರು ಕಡಿಮೆ ವಿದ್ಯಾವಂತರು ಇಲ್ರಿ ಗ್ರಾಮೀಣ ಪ್ರದೇಶದೊಳಗೆ. ಎಲ್ಲರೂ ತೆರೆ ಮೇಲೆ ಕೈ ಆಡಿಸುವಂಥ ವಿದ್ಯಾವಂತರು ಅದಾರ. ಆದ್ರೆ ಅವ್ರ ಸ್ಕೋಪ್ ಇಲ್ಲ, ಅವ್ರು ನೌಕರಿಗೆಲ್ಲದಾಡಕತ್ತಾವ. ಈಗ ಈ ಡಿಸಿಜ್ ಬ್ಯಾಂಕಿನೊಳಗೆ ಎಷ್ಟು ಪೋಸ್ಟ್ ತುಂಬಾರದಾರ ಅಂತ ಹೇಳತ್ತಾರೆ. ಅದಕ್ಕೆ ರೋಮರ್ ಎದ್ದೈತಿ. ಈಗ ಮಾತಾಡಕತ್ತಾರ, ಏನು 40 ಲಕ್ಷ ಕೊಡ್ಬೇಕತ್ರಿ, 50 ಲಕ್ಷ ಕೊಡ್ಬೇಕತ್ರಿ. ರೋಮರ್ ಮಾತಾಡ ಎಷ್ಟು ಮಟ್ಟಿಗೆ ನಿಜ ಆಯ್ತೋ ಏನು ಗೊತ್ತಿಲ್ಲ ನನಗೆ. ಈಗ ಚಾಲು ಆಗೈತೆ ಅದು. ಹಿಂದೆ ಆಗಿದ್ರಿ 40 ಲಕ್ಷ ಕನ್ಫರ್ಮ್ ಆಗಿಲ್ಲ, ಈಗ ಚಾಲು ಆಗೈತೆ ಅದ. ಅದಕ್ಕೆ ಇಂಥದಕ್ಕೆ ನೀವು ಆಸ್ಪದ ಕೊಡಬೇಡ್ರಿ. ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡಿರಿ. ಗ್ರಾಮೀಣ ಪ್ರದೇಶದ ಯುವಕರಿಗೆ ಉದ್ಯೋಗ ಕೊಡಿಸುವಂಥದ್ದು ಕೃಷಿಯೇತರ ಉದ್ಯೋಗಗಳನ್ನು ಕ್ರಿಯೇಟ್ ಮಾಡಿ, ಹೊಸ ಹೊಸ ಹುಟ್ಟಾಕಿ ಅವಕ್ಕೆ ಅದನ್ನು ಮಾಡಿಕೊಡ್ರಿ. ಇದರಿಂದ ಏನು ಆಕೈತೆ ಅಂದ್ರೆ, ಸಮಾಜದೊಳಗೆ ಆರೋಗ್ಯ ಸರಿ ಉಳಿತೈತಿ. ಹೌದು. ಜನರ ಆರೋಗ್ಯ ಸರಿ ಉಳಿತೈತಿ. ಅದನ್ನು ಬಿಟ್ಕೊಟ್ಟು ನೀವು ಜಯಸಿಂಗ್ ಶೆಟ್ಟಿ ಅಂತವ್ರು ಕೊಟ್ರೆ 5 ಗುಂಟೆ ಜಾಗದೊಳಗೆ ಅವನು ಬಾರ್ ಹಾಕ್ಯಾನತ್ತ. ಅಲ್ಲಿ ಬಾರ್ನಾಗ ಏನಾಗೋದು, ಸೆರೆನೂ ಕುಡಿಯು. ಹೌದು. ಮುಂದೆ ಏನು ಆಕೈತಿ ಅದ್ರ ರಿಸಲ್ಟ್? ಅಲ್ಲ, ಅವರು ಸಾವುಕಾರ ಆಗ್ತಾರಲ್ರಿ. ಅವ್ರು ಸಾವುಕಾರ ಹಾಕಾರ್ರಿ. ಸಮಾಜದ ಪರಿಸ್ಥಿತಿ ಏನು? ಹೌದು, ಸಮಾಜ ದಿವಾಳಿ ಹೋಗ್ತೈತಿ. ಯುವಕರೆಲ್ಲ ಸಹಾಯಕತ್ತಾರು, ಸಣ್ಣ ವಯಸ್ಸಿನಾಗ ಸಹಾಯಕತ್ತಾರು, ಚಟಕ್ಕೆ ಅಂಟುಕೊಂಡಾರು. ಅದಕ್ಕೆ ನೀವೇನು ಮಾಡಾಕತ್ತೀರಂದ್ರೆ, ಈ ಇವಕ್ಕೆಲ್ಲ ಸ್ಕೋಪ್ ಕೊಟ್ಟ, ನಿಮ್ಮ ಲಾಭ ನೋಡ್ಕೊಂತ ಇವಕ್ಕೆಲ್ಲ ಸ್ಕೋಪ್ ಕೊಟ್ಟ ಗ್ರಾಮೀಣ ಪ್ರದೇಶನ ತುಳಿಯಾಕತ್ತೀರಿ, ಹಾಳು ಮಾಡಾಕತ್ತೀರಿ. ಗ್ರಾಮೀಣ ಯುವಕರನ್ನ ಹಾಳು ಮಾಡಾಕತ್ತೀರಿ. ರೈತರ ಕುಲ ಹಾಳು ಮಾಡಾಕತ್ತೀರಿ. ಅಗ್ರಿಕಲ್ಚರ್ ವ್ಯವಸಾಯ ಅನ್ನೋದನ್ನು ಮಣ್ಣು ಕೊಡಾಕತ್ತೀರಿ. ಕೊಟ್ಟು ಹೋಗಿದ್ರಿ, ಕೊಟ್ಟೈತಿ. ಅದಕ್ಕೆ ನೀವು ಅದನ್ನೆಲ್ಲ ಮಾಡಬೇಡ್ರಿ. ಇದಕ್ಕೆ ಪೂರಕ ಆಗುವಂಥ ಕೃಷಿಯೇತರ ಸಾಲ ಕೊಡ್ತಿರಲಿಲ್ಲ ನೀವು, ಕೊಡ್ರಿ. ಕೃಷಿಯೇತರ ಕೊಡ್ರಿ, ನಾವೆಲ್ಲಿ ಬೇಡ ಅಂತೀವಿ ನಿಮಗೆ.
ಅದು ಇಂಥ ಉದ್ಯೋಗ ಕೊಡ್ರಿ, ಉದ್ಯೋಗಗಳು ಕೊಡ್ರಿ, ಗ್ರಾಮೀಣ ಪ್ರದೇಶನ ಅಭಿವೃದ್ಧಿ ಪಡಿಸ್ರಿ, ಅಲ್ಲೇ ಉದ್ಯೋಗ ಸೃಷ್ಟಿ ಆಕೈತಿ. ಉದ್ಯೋಗ ಸೃಷ್ಟಿ ಮಾಡ್ತಾರ ಬೇಕಾದಷ್ಟು ಮತ್ತು ಗೋಡೌನ್ ಕಟ್ಟಿಸ್ಕೊಟ್ರೆ ಅಲ್ಲೇ ಮಾರ್ಕೆಟ್ ಮಾರ್ಕೆಟ್ ಅಲ್ಲೇ ಆಕತಿ, ಎಲ್ಲರೂ ಅಲ್ಲೇ ಬಂದು ಹೋಯ್ತಾರ. ಹೌದು. ಈ ಗೋಡೌನ್ದಾಗ ಒಂದು 1,000 ಚೀಲ ಗೊಂಜಾಳ ಎಲ್ಲರೂ ಕೂಡಿ ಇಟ್ಟಿದ್ರು ಅಂದ್ರೆ ಆ ಮಗ ತಗೊಂಡು ಅಲ್ಲೇ ಬರ್ತಾನ ಬರ್ತಾನು. ಪಾಪ ಸಾರಿಗೆ ರೊಕ್ಕ ಉಳಿತದ, ರೊಕ್ಕ ಕೊಟ್ಟು ತಗೊಂಡು ಹೋಗ್ತಾನ. ಹೌದು. ಹಿಂದೆ ಹೇಳಿನ ಈ ಗೋಡೌನ್ಗಳು ಮಾಡೋದ್ರಿಂದ ನಮ್ಮ ಈ PKPS ಬಿ ಕಾಂಪೌಂಡ್ ಕೊಡೋ ವ್ಯವಸ್ಥೆ ಮಾಡಿಕೊಡ್ರಿ. ಹೌದು. ಬಿ ಕಾಂಪೌಂಡ್ ಕೊಡೋದ್ರಿಂದ ರೈತ ಅಲ್ಲಿ ಹೋಗಿ ಗೊಬ್ಬರ ತರೋದು ತಪ್ತೈತಿ, ಇಲ್ಲಿ ತಾನು ಸೊಸೈಟಿಯಾಗ ಗೊಬ್ಬರ ಸಿಗ್ತೈತಿ, ತಗೊಂಡು ಏನೋ ಮಾಡ್ಕೋತಾನ. ಹೌದು. ಅವ್ನು ಬಾಡಿಗೆ ಉಳಿತೈತಿ, ರೊಕ್ಕ ಕಡಿಮೆ ಆಕೈತಿ. ಒಂದು ಚೀಲ 40-45 ರೂಪಾಯಿ ಉಳಿತೈತೆ ಹೇಳಿದನ್ನ ಅಂಥವ್ನು ಮಾಡಿಕೊಡ್ರಿ. ಇವು ಲಾಭದಾಯಕನಲ್ಲ ನಿಮಗೆ. ಹೌದು. ಏನು ತಪ್ಪತಿ ಮಾಡ್ರಿ, ಇದು ಮಾಡಿದಂತ ಯಾರು ಎಲ್ಲ ಬಿಟ್ಟುಕೊಟ್ಟ ವೈಯಕ್ತಿಕ ಸಾಲ ಕೊಡೋದು ಅದು ಲಾಭ ಆಕತ್ತೆ ಅನ್ನೋದು ಅವ್ರ ಪರವಾಗಿ ಬ್ಯಾಟ್ ಬೀಸೋದು ಏನಿದ್ದಗದ ನೀವು ನಡೆಸಿದ್ದೇನ? DCC ಬ್ಯಾಂಕ್ ಮೂಲ ಉದ್ದೇಶ ಏನೈತಿ? ಮತ್ತೆ ಹೇಳ್ತೀರಿ ನೀವು ಒಂದು ಮಾತು ಅಂತೀರಿ ಜೊಲ್ಲೆಯವರ, ಈ ವಾಹಿನಿ ಮುಖಾಂತರ ನಿಮಗೊಂದು ಎಚ್ಚರಿಕೆನೂ ಕೊಡ್ತೇನೆ. ಯಾರೇ ನಮ್ಮ ವಿರುದ್ಧ ಏನಾರ ಮಾತಾಡ್ರಿ ಅಂದ್ರೆ ನಿಮ್ಮ ಮ್ಯಾಲೆ ಡಿಫಾಮೇಷನ್ ಕೇಸ್ ಹಾಕಿನಿ, ಧಮಕಿ ಹಾಕಕತ್ತೀರಿ. ಇದು ಪ್ರಜಾಪ್ರಭುತ್ವ ರಾಷ್ಟ್ರದ್ದು, ಪ್ರತಿಯೊಬ್ಬರಿಗೂ ವಾಕ್ ಸ್ವಾತಂತ್ರ್ಯ ಐತಿ. ತಪ್ಪುಗಳನ್ನು ಎತ್ತಿ ಹಿಡಿಯುವಂಥ ತಾಕತ್ತು ಅವನಲ್ಲಿ ಇದ್ರೆ ಮಾತ್ರ ಮಾತಾಡಿರ್ತಾನ. ಹೌದು, ಅದು ಆಯ್ತು. ತಪ್ಪಿದ್ದು ಹೇಳುವಂಥದ್ದು ಐತಿ. ಹೇಳಿದ್ರ ಮೇಲೆ ಅವನ ಮೇಲೆ ಧಮಕಿ ಹಾಕ್ರಿ, ಡಿಫಾಮೇಷನ್ ಕೇಸ್ ಏನು ಅಂಜಿಕೆ ತೋರಿಸ್ತೀರಿ ನೀವು ಎಲ್ಲರಿಗೂ? ಅಂಜಿಕೆ ಅಂದವ್ರು ಯಾರು? ಮತ್ತೆ ಏನಿದೆ ನೀತಿ ನಿಮ್ಮದು? ನೀವು ಸಾರ್ವಭೌಮತ್ವ ಅಲ್ರಿ. ಬರೀ ಒಂದು DCC ಬ್ಯಾಂಕ್ ನಿಮ್ಮ ಕೈ ಸಿಕ್ಕತಿ, ಇಷ್ಟು ನಡೆದೈತಿ. ಇನ್ನು ದೇಶದ ಸಹಕಾರಿ ಬ್ಯಾಂಕ್ ಸಹಕಾರ ನಿಮ್ಮ ಕೈ ಸಿಕ್ಕಿರೋ ಗತಿ ಏನು? ಜೊಲ್ಲೆಯವ್ರ ನೀವು MP ಆಗಿ ಹೋದವ್ರ, ನೀವು ಸಹಕಾರಿ ಇಲಾಖೆ ಮಂತ್ರಿ ಆಗಿದ್ರ ಗತಿ ಏನು? ನಮ್ಮ ಕೋಆಪರೇಟಿವ್ ಮಿನಿಸ್ಟರ್ ಒಂದು ಮಾತು ಹೇಳ್ತಾರೆ, ಎಷ್ಟೋ 1000 ಕೋಟಿ ಸೊಸೈಟಿನ ರಚನೆ ಮಾಡ್ತಾನೆ ಇನ್ನೂ ಅಂತ. ನೀವೇ ಮಾಡತ್ತೀರಿ? ಸೊಸೈಟಿಗಳು ಮಣ್ಣು ಕೊಡಾಕತ್ತೀರಿ. ಮೂಲ ಉದ್ದೇಶ ಏನು ನಿಮ್ಮದು? ನಿಮ್ಮ ಸರ್ಕಾರ, ನಿಮ್ಮ ಪಕ್ಷದವರಲ್ಲ ಅವ್ರು ಹೇಳೋರು. ಹೌದು. ನೀವೇ ಮಾಡತ್ತೀರಿ? ಅಲ್ಲೇ ಅವರ PKPS ಸ್ಥಾಪನೆ ಮಾಡ್ತಾನಂತ ಹೇಳ್ತಾನೋ, ಇಲ್ಲಿ PKPS ಸಾಲ ಕೊಟ್ಟರೆ ಎಲ್ಲ ಲುಕ್ಸಾನ್ ಆಕತ್ತೈತಿ ನೀವು ಹೇಳ್ತೀರಿ. ಅಂದ್ರೆ PKPS ಮಣ್ಣು ಕೊಡಾಕತ್ತೀರಿ. ಇಲ್ಲ, ಅವ್ರು ಅಂದಿದ್ದು ತಪ್ಪು ಅನ್ನೋದು. ಮತ್ತು ಅದ್ರ ಜೊತೆಗೆ 40,000 ಮೇಲೆ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಇನ್ನೂ ದೊಡ್ಡ ತಪ್ಪ್ರಿ ಅದ. ಅಲ್ರಿ, ನೀವು ಅಪೆಕ್ಸ್ ಬ್ಯಾಂಕ್ ಕಂಟ್ರೋಲ್ದಾಗಿದ್ದಾಗ ಅಪೆಕ್ಸ್ ಬ್ಯಾಂಕ್ ನೀತಿ ನಿಯಮಗಳನ್ನು ಮೀರಿ ನಮ್ಮದೇ ಆದಂಥ ಒಂದು 40,000 ಮೇಲೆ ನಾವು ಕೊಡೋದಿಲ್ಲತ್ತೀರಿ ಅಂದ್ರೆ ಏನು? ಇದು ನಿಮ್ಮ ಉದ್ದಾಡ್ತನ ಅಲ್ಲ? ನಿಶ್ಚಿತನ ಇದು ಉದ್ದಾಡ್ತನ ಹೌದಲ್ರಿ? ಹೌದು. ಮತ್ತು ಇದನ್ನ ಏನು ನೋಡಿರಿ ನೀವು? ಅಭ್ಯಾಸ ಮಾಡೀರಿ, ತರಿಸ್ಕೋರಿ. ಇದನ್ನು ನಿಮ್ಮ ಬ್ಯಾಂಕಿನಾಗ ಐತಿದ, ಇದನ್ನು ತರಿಸ್ಕೊಂಡು ಹೋದ್ರಿ. ಏನೈತಿ ಕೇಳ್ರಿ. ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್ ಸ್ಟೇಟ್ ಲೆವೆಲ್ ಟೆಕ್ನಿಕಲ್ ಕಮಿಟಿ? ಇದರ ಅರ್ಥ ಏನ? ಸ್ಟೇಟ್ ಲೆವೆಲ್ ಕಮಿಟಿ ನೀವು ಮಾಡೋದಾದ್ರೆ ಮತ್ತೆ ಇದ್ಯಾಕೆ ಬೇಕಾಗಿತ್ತು? 19 ಮಂದಿ ನಿಮ್ಸಿರಿ. ಎಲ್ಲ ಹೈಯರ್ ಆಫೀಸರ್ಸ್ ಅದಾರ, IAS ಆಫೀಸರ್ಸ್ ಅದಾರ, ಗೌರ್ಮೆಂಟ್ ಇವ್ರು ಅದಾರ, ಚೀಫ್ ಆಫೀಸರ್ಸ್. ನೀವು ಮತ್ತು ಇವ್ರನ್ನೇ ಕಮಿಟಿ ಫಾರ್ಮೇಷನ್ ಮಾಡಿ ಇದ್ರ ಮಾಡ್ತೀರಿ? ನಿಮ್ಮಲ್ಲಿ ಇಟ್ಕೊಳ್ರಿ. ನೀವೊಂದು ಕಮಿಟಿ ಫಾರ್ಮೇಷನ್ ಮಾಡಿ ನೀವೊಂದು ಡಿಸಿಷನ್ ತಗೋರಿ. ಡಿಸಿಷನ್ ಮೇಕರ್ ನೀವು ಆಗ್ರಿ. ಈ ವಿಚಾರವಾಗಿ ಜೊಲ್ಲೆಯವರ ಭಾಳಷ್ಟು ಈ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಅಥವಾ ರೈತರ ಹಿತಾಸಕ್ತಿ, ಕೃಷಿಗೆ ಒತ್ತು ಕೊಡುವಂಥ ಕೆಲಸಗಳನ್ನು ಮಾಡಿದ್ರೆ, ಅದ್ರ ಜೊತೆಗೆ ಅವ್ರಿಗೆ ಮಾರ್ಕೆಟ್ ಮಾಡಿಕೊಡುವಂಥ ಕೆಲಸ ಮಾಡಿದ್ರೆ DCC ಬ್ಯಾಂಕ್ ಸ್ಥಾಪನೆ ಆದದ್ದು ಉದ್ದೇಶ ಸಾರ್ಥಕ ಆಕೈತಿ. ಎಲ್ಲರೂ ಡೆವಲಪ್ ಆಗ್ತಾರೆ, ಅಭಿವೃದ್ಧಿವಂತಾರೆ. ಇಲ್ಲ ಅಂದ್ರೆ DCC ಬ್ಯಾಂಕ್ ಯಾಕೆ ಕಟ್ಟಿದೀವಪ್ಪ ಅನ್ನೋ ಲೆಕ್ಕಕ್ಕೆ ಬರ್ತಾರೆ. ಈಗ ಬಂದಾರೆ DCC. ಇವತ್ತು ಕಾಮೆಂಟ್ಗಳು ನೋಡಿದ್ರೆ DCC ಬ್ಯಾಂಕ್ ಯಾಕೆ ಕಟ್ಟಿದೀವಪ್ಪ, ಎಲ್ಲ ಅವ್ರನ್ನ ತಿನ್ನಾಕ ಕಟ್ಟಿದೀವತ್ತು ಸರ್ ಬರ್ತದಲ್ರಿ. ಕಮಿಷನ್ ಆಸೆಕ ಏನೇನೋ ಮಾಡ್ಕೊತ ನೀವು ನಡೆದ್ರೆ ಹೆಂಗೆ ಆಕತಿ? ಆತ್ಮೀಯರೇ, ಇಲ್ಲಿವರೆಗೆ ಅನೇಕ ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ. ಕೃಷಿಯೇತರಕ್ಕೂ ಸಹಿತ ಕೊಡಲಿಕ್ಕೆ ಸಾಧ್ಯದ. ಅದನ್ನು ನೀವು ಆ ದಿಶೆಯಲ್ಲಿ ಹೆಜ್ಜೆ ಇಟ್ಟರೆ ಇನ್ನೂ ಉತ್ತಮ ಆಗ್ತದೆ. ವಾಣಿಜ್ಯ ಪರ್ಪಸ್ ಕೊಟ್ಟಂಗೆ ಆಗ್ತದೆ, ಉದ್ಯೋಗಗಳ ಸೃಷ್ಟಿಗೂ ಹಾದಿ ಆಗ್ತದೆ. ಜೊತೆಗೆ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯೋದ್ರಿಂದ ರೈತರಿಗೂ ಲಾಭ ಆಗ್ತದೆ. ಅನೇಕ ವಿಷಯಗಳನ್ನ ಇಲ್ಲಿ ಚರ್ಚೆ ಮಾಡೋ ಜೊತೆಗೆ ಮಾರ್ಕೆಟ್ ಮಾಡೋದಕ್ಕೆ ಪ್ರತಿ PKPS ಒಂದು ಗೋಡೌನ್ಗಳು ಮಾಡುವಂಥ ಹಿಂದಿನ ಎಪಿಸೋಡಲ್ಲೂ ಮಾತಾಡಿತ್ತು, ಈಗೂ ಮಾತಾಡ್ತಾ ಇದೆ.
ಇದರಿಂದಾಗಿ ಸಹಜವಾಗಿ ಹಳ್ಳಿಗಳನ್ನು ವ್ಯಾಪಾರಿ ಕೇಂದ್ರಗಳಾಗೋದ್ರಿಂದಾಗಿ ಅಭಿವೃದ್ಧಿ ಸಹಜ ಆಗ್ತದೆ. ನಮ್ಗೆ ಗಾಂಧಿ ಮಾತದಲ್ಲ, ಶೆಟ್ರ್ ಬಿಟ್ಟಲ್ಲಿ ಪಟ್ನ ಅಂತೇಳಿ. ಹಂಗೆ ಎಲ್ಲಿ ಮಾರ್ಕೆಟ್ ಅದ ಅದು ಪಟ್ನ ಆಗಿಬಿಡ್ತದೆ, ದುಡ್ಡೆಲ್ಲ ಓಡಾಡ್ತಿರೋದು. ಅಲ್ಲೇ ವಾಣಿಜ್ಯ, ಆ ದುಡ್ಡು ಓಡಾಡೋಂಥ ಕೆಲಸವನ್ನು ಇವತ್ತು ಮಾಡಬೇಕಾಗಿದ್ದು ನಿಮ್ಮ ಜವಾಬ್ದಾರಿ ಮತ್ತು ನಿಮ್ಮ ಕೆಲಸ. ಯಾಕಂದ್ರೆ ನೀವು ಆಯ್ಕೆ ಆದಿದ್ದು ರೈತರಿಗೆ ಹಿತ ಬಯಸೋ ಸಲುವಾಗಿ, ಅವ್ರ ಬದುಕನ್ನು ಕಟ್ಟಿಕೊಡೋ ಸಲುವಾಗಿ. ಅದನ್ನು ಬಿಟ್ಟು ನಾವು 40,000 ಕೊಡೋದಾಗ್ತದೆ, 1 ಎಕರೆಗೆ ಮತ್ತೇನೋ ಕೊಡೋದಾಗ್ತದೆ ಅನ್ನೋಂಥ ಮಾತಾಡೋಕ್ಕಿಂತಲೂ, ಯಾರ್ಯಾರಿಗೋ ಖಾಸಗಿಯವರಿಗೆ ಸಾಲ ಕೊಡೋಕ್ಕಿಂತಲೂ, ಖಾಸಗಿ ಫ್ಯಾಕ್ಟ್ರಿಗಳಿಗೆ ಸಾಲ ಕೊಡೋಕ್ಕಿಂತಲೂ ಇಲ್ಲೇ ಕೃಷಿ ಆಧಾರಿತ, ಕೃಷಿಯೇತರ ವಾಣಿಜ್ಯ ಏನು ಬೆಳೆಗಳಾಗಲಿ ಅಥವಾ ಮತ್ತೇನೋ ಆಗಲಿ ಕೊಟ್ಟರೆ, ಉದ್ಯಮಿಗಳನ್ನ ಬೆಳೆಸಿದ್ರೆ ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ, ಜನಕ್ಕೆ ಉದ್ಯೋಗ ಆಗ್ತದೆ ಮತ್ತು ಸಾರ್ಥಕ್ಯ ಪಡಿತದೆ. ಇದು ಯಾವ ಉದ್ದೇಶಕ್ಕಾಗಿ BDCC ಬ್ಯಾಂಕ್ ಸ್ಥಾಪನೆ ಆಗಿತ್ತೋ ಅದು ಯಶಸ್ವಿಯಾದಂಗೆ ಆಗ್ತದೆ ಅನ್ನೋ ಮಾತನ್ನು ಇಲ್ಲಿವರೆಗೆ ತಮ್ಮ ಚರ್ಚೆ ಮೂಲಕ ಬಂದ್ರಿ. ನೀವು ಬಂದ ಅನೇಕ ಹೊಸ ಹೊಸ ವಿಚಾರ ಮಾತಾಡಿದ್ರಿ. ಮತ್ತು ನಮ್ಮ ಯುವಕರು ಅದನ್ನು ಲಾಭ ತೊಗೊಳ್ಬೇಕಾಗಿದೆ. ಮತ್ತು ನಮ್ಮ ರೈತ ಸಂಘ ಹಸಿರು ಸೇನೆ ಅವ್ರ ಸಹಿತ ಇದನ್ನೆಲ್ಲ ನೋಡ್ಕೊಂಡು ಕೇಳಿಕೊಂಡು ಅವರು ಈ ದಿಶೆಯಲ್ಲೇ ತಮ್ಮ ಮೂಮೆಂಟನ್ನು ಮುಂದೆ ವಹಿಸ್ಬೇಕಾಗ್ಯದ. ಯಾಕೆಂದ್ರೆ ಎಲ್ಲಿವರೆಗೆ ಮಗು ಅಳೋದಿಲ್ಲ ಅಲ್ಲಿವರೆಗೆ ತಾಯಿ ಹಾಲು ಕುಡಿಸೋದಿಲ್ಲ. ಹಂಗೆ ಇವತ್ತು ಇವರು ತಮ್ಮ ಬೇಡಿಕೆಗಳನ್ನ DCC ಬ್ಯಾಂಕ್ ಮುಂದಿಟ್ಟ, ಇದು ಸಾಧ್ಯದ ನಿಮಗೆ, ಇದು ನಾವು ಮಾಡಿಕೊಡ್ರಂತ ರೈತರಾದ್ರೂ ಕೇಳಬೇಕಾಗ್ಯದ. ಸುಮ್ಮನೆ ಬೀದಿ ಮೇಲೆ ಹೋರಾಟ ಮಾಡೋಕ್ಕಿಂತಲೂ ಅಲ್ಲೇ DCC ಬ್ಯಾಂಕ್ ಡೈರೆಕ್ಟ್ ಮಾತಾಡಿ ಹೇಳುವಂಥದ್ದು, ಅದು ಆಗದೇ ಇದ್ದಾಗ ಮುಂದಿನ ಮಾತು ಹೋರಾಟ ಮತ್ತೆ ಮಾಡುವಂಥದ್ದು ಮಾಡಿದ್ರೆ ಇನ್ನೂ ಉತ್ತಮ. ಈಗ ನಮ್ಮ ರೈತ ಸಂಘದವ್ರು ಅಲ್ಲಿ ಹೋದಾಗ ಪರಿಸ್ಥಿತಿ ನೋಡಿದ್ರಿ ಅವ್ರನ್ನ ಮಾತಾಡ್ಸಕ್ತಾ ಇರಲಿಲ್ಲ. ಹೌದು, ಇಲ್ಲ ಅದು ಇರುವಂಥ ಮುಂದಿನ ಹಾದಿ ನೆಕ್ಸ್ಟ್ ಸ್ಟೆಪ್ ಅದ ನೆಕ್ಸ್ಟ್ ನಮಗೆ ಹಾದಿ ಇರೋದು ಅದೊಂದರ PL ಹಾಕೋದು, PL ಹಾಕೋದು ಮೂಮೆಂಟನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಮೂಮೆಂಟ್ ಅಂದ್ರೆ ಏನಾಕತ್ರಿ, ಈಗ ಎಲ್ಲ ಫೋರ್ಸ್, ಹೌದು, ಪೊಲೀಸ್ ಫೋರ್ಸ್ ಅನ್ರಿ ಅಥವಾ ಈ ಹೊಡಿ ಬಡಿ ಕಡಿ ಅಂತ ಸಂಸ್ಕೃತಿ ಒಳಗೆ ಇದ್ದವ್ರನ್ರಿ, ಅವರೆಲ್ಲ ಇರುವುದರಿಂದ ಈ ನಮ್ಮ ಸಂಘಟನೆಯನ್ನು ಹತ್ತಿಕ್ಕಾಕ ಬಹಳಷ್ಟು ಪ್ರಯತ್ನ ಮಾಡ್ತಾರೆ, ಅನುಕೂಲ ಆಗ್ತದೆ. ಅದಕ್ಕೆ ನಮಗೆ ಉಳಿದಿರೋದು ಒಂದೇ ಹಾದಿ, ಹೋಗುವಂಥದ್ದು ಕಾನೂನಾತ್ಮಕ ಕ್ರಮ ತಗೊಳಕ್ಕೆ ನಾವು ಮುಂದಾಗೋದು. ಅದು ನಾವು ಈ ನಮ್ಮ ರೈತ ಸಂಘಟನೆ ಒಳಗಾಗಲಿ ಅಥವಾ ನಮ್ಮ ಕಬ್ಬು ಬೆಳೆಗಾರ ಸಂಘದಿಂದ ಆಗಲಿ ಅಥವಾ ಇನ್ನೂ ಯಾವುದೇ ಬೆಳೆ ಸಂಘ, ಇನ್ನಿತರ ರೈತ ಪ್ರತಿನಿಧಿಗಳು ಎಂಬಲ್ಲಾಗಲಿ, ರೈತರ ಮುಖಂಡರು ಎಂಬಲ್ಲಾಗಲಿ ನಾವು ಚರ್ಚೆ ಮಾಡಿದ್ದೀವಿ. ಇದಕ್ಕೆ ಮತ್ತೊಂದು ಏನೋ ಸೊಲ್ಯೂಷನ್ ಇಲ್ಲಪ್ಪ, ನಮ್ಮ ಶಕ್ತಿನ ನಮ್ಮ ಕುಂದಿಸಾಕ ಅವ್ರು ಪ್ರಯತ್ನ ಮಾಡೋದ್ರ ಮುಂದೆ ನಾವು ಕಾನೂನಾತ್ಮಕ ಹೋರಾಟಕ್ಕೆ ಇಳಿನು ಅನ್ನೋ ಒಂದು ಅಭಿಪ್ರಾಯ ಬಂದಿರುವುದರಿಂದ ನಾವು ಈ PL ಹಾಕ್ಬೇಕು ಅನ್ನುವಂಥ ಒಂದು ನಿರ್ಣಯಕ್ಕೆ ಬಂದಿದ್ದೀವಿ ರೀ. ಅಡ್ಡಿಲ್ಲ, ಒಳ್ಳೆಯ ವಿಚಾರ. ಕಾನೂನಾತ್ಮಕ ಹೋರಾಟ ಆಗಲಿ ಮತ್ತು ಹೋರಾಟ ಅಂತ ಇರಬೇಕಾಗ್ತದೆ ನಿರಂತರವಾಗಿ. ಯಾಕೆಂದರೆ ಗಾಂಧೀಜಿಯವ್ರು ಹಾಕಿಕೊಟ್ಟಂಥ ಸತ್ಯಾಗ್ರಹ ಅನ್ನುವಂಥದ್ದು ಸಣ್ಣ ವಿಷಯ ಇಲ್ಲ. ಆ ದಿಶೆಯಲ್ಲಿ ಅಂತ ತೆಗೆದುಕೊಂಡು ಅದೇ ಕಾಲಕ್ಕೆ ಕಾನೂನು ನಮಗೆ ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರು. ಅದು ದಿಶೆಯಲ್ಲಿ ಎರಡನ್ನೂ ಬೆಳೆಸ್ಕೊಂಡ ಆದಷ್ಟು ಜನರಿಗೆ ತೊಂದರೆ ಆಗದ ಹಂಗೆ ಜನಕ್ಕೆ ಅನುಕೂಲ ಆಗುವಂಥ ಒಂದು ಮೂಮೆಂಟ್ ಅಂತೀರಿ, ಅದು ಚಲಾವಣೆ ಅಂತೀರೋ ಅದಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತಾ, ಇನ್ನಷ್ಟು ರೈತ ಸಂಘಗಳು ಚಟುವಟಿಕೆಯಿಂದ ಕೂಡಿರಲಿ ಮತ್ತು ಪ್ರತಿಯೊಬ್ಬ ರೈತನನ್ನು ಎಚ್ಚರಿಸಲಿ, ಅವನ್ನ ಜಾಗೃತಿ ಮಾಡಲಿ, ಶಿಕ್ಷಿತನನ್ನಾಗಿ ಮಾಡಲಿ. ಯಾಕಂದ್ರೆ ಶಿಕ್ಷಣ ಅನ್ನೋದು ಭಾಳ ಮಹತ್ವದ. ಅದಾಯ್ತಪ್ಪ ಅಂದ್ರೆ ಪ್ರತಿ ರೈತನು ತನಗಾದ ಅನ್ಯಾಯವನ್ನು ಪ್ರತಿಭಟನೆ ಮಾಡೋಕ್ಕಿಂತಲೂ ನಾನು ಹಕ್ಕುಗಳನ್ನು ಕೇಳಲಿಕ್ಕೆ ಶುರು ಮಾಡಿದರೆ ನಿಶ್ಚಿತವಾಗಿಯೂ ಇದು ಬದಲಾವಣೆ ಆಗ್ತದೆ. ಜೊತೆಗೆ ಇನ್ನೊಂದು ಭಾಳ ಮುಖ್ಯ ಅದ. ಯಾಕಂದರೆ 224 ಇವತ್ತು MLAಗಳಿದ್ದಾರೆ. ಅವರು ಯಾರೂ ಲಕ್ಷಾಧೀಶರು ಭಿಕ್ಷಾಧೀಶರು ಒಬ್ಬರೂ ಇಲ್ಲ, ಎಲ್ಲರೂ ಕೋಟ್ಯಾಧೀಶರಿದ್ದಾರೆ. ಆ ಕೋಟ್ಯಾಧೀಶರು ನಾವು ಮುರಿಬೇಕಾಗಿದೆ. ಮತದಾನ ಹಾಕೋ ಮುಂದೆ ಯೋಗ್ಯರಿಗೆ ಮತ ಹಾಕೋದನ್ನು ನಾವು ಮರಿಬಾರ್ದಾಗಿದೆ. ಮತ್ತು ರೈತರಂತೆ ತಮ್ಮ ಹಿತ ಕಾಯುವವರಿಗೆ ಮತ ಹಾಕುವಂಥದ್ದನ್ನು ಬೆಳೆಸಬೇಕಾಗಿದೆ. 500ಕ್ಕೋ 1000ಕ್ಕೋ ತಮ್ಮನ್ನು ತಾವು ಮಾರ್ಕೊಳ್ಳುವಂಥ ಒಂದು ಪ್ರವೃತ್ತಿಯನ್ನು ಬಿಡಬೇಕಾಗಿದೆ. ಈ ಸಂದರ್ಭದಲ್ಲಿ ತಮ್ಮಲ್ಲೇ ಮನವಿ ಮಾಡ್ತಾ ನಮ್ಮ ಮನಸ್ಸಿಗೆ ಕೆಲವು ಮಾತಾಡಿದ್ದೀವಿ. ನಮ್ಮ ಕರೆಗೆ ಹೋಗೋಟ್ರೆ ಬಂದಿಲ್ಲ ವಕೀಲರು ನಿಮಗೆ ತಮ್ಮದೇ ಆದ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ನಿಮಗೆ ಇದು ಲೈಕ್ ಆಗ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬಾರ್ದು. S16 ನ್ಯೂಸ್ ಅರ್ಥ ಚಿತ್ರ ಸತ್ಯದ ಕೈಗೆ ನಡಿ. ವಂದನೆಗಳು.